ಕಾಂಗ್ರೆಸ್ ಅಲ್ಲಿ ಕುರ್ಚಿ ಪಾಲಿಟಿಕ್ಸ್ ಮತ್ತೆ ತಾರಕಕ್ಕೇರಿದೆ. ದೆಹಲಿಯಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಇದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದೆ. ಮೇ ತಿಂಗಳಲ್ಲಿ ಕುರ್ಚಿ ಕ್ರಾಂತಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಟೀಮ್ ಬಹಳ ವಿಶ್ವಾಸದಲ್ಲಿದೆ. ಡಿಕೆ ಶಿವಕುಮಾರ್ ಅವರ ಬರ್ತ್ಡೇಗೆ ಒಳ್ಳೆ ಸುದ್ದಿಯನ್ನ ಹೈಕಮಾಂಡ್ ಕೊಡುತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ, ಕಾಯ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು, 3 ದಿನ ಅಲ್ಲೇ ಬೀಡು ಬಿಟ್ಟಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಹಾಗೇನೆ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದ್ರು. ಈ ಮುಖೇನ ಹೈಕಮಾಂಡ್ ಗಮನಕ್ಕೆ ಮತ್ತೆ ಈ ಕುರ್ಚಿಯ ವಿಷಯವನ್ನ ತರುವಂತ ಪ್ರಯತ್ನವನ್ನ ಪಟ್ಟಿದ್ರು. ಈ ಬೆನ್ನಲ್ಲೇ ಸಿಎಂ ಟೀಮ್ ಕೂಡ ಭಾರಿ ರಣತಂತ್ರವನ್ನ ರೂಪಿಸಿದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ. ಸುರ್ಜೇವಾಲಾ ಹಾಗೇನೆ ಖರ್ಗೆ ಜೊತೆಗೆ ಸತೀಶ್ ಚರ್ಚೆಯನ್ನ ಮಾಡಿದ್ದಾರೆ. ಸತೀಶ್ಗೆ ಸಾಥನ್ನ ಕೊಟ್ಟಿದ್ದಾರೆ ಸಚಿವ ಮಹದೇವಪ್ಪ. ಈ ಬಾರಿ ಸತೀಶ್ ಬರಿಗೈನಲ್ಲಿ ದೆಹಲಿಗೆ ಹೋಗಿಲ್ಲ, ಒಂದು ವರದಿಯನ್ನು ತಗೊಂಡು ಹೋಗಿದ್ದಾರೆ ಅವ್ರ ಜೊತೆಯಲ್ಲಿ. ಈ ವರದಿಯನ್ನ ನೋಡಿ ಮಲ್ಲಿಕಾರ್ಜುನ ಖರ್ಗೆ ಹಾಗೇನೆ ಸುರ್ಜೇವಾಲಾ ಶಾಕ್ ಆಗಿದ್ದಾರಂತೆ. ಅಲ್ಲಿಗೆ ಒಂದು ಆತ್ಮವಿಶ್ವಾಸದಿಂದ ದೆಹಲಿಯಿಂದ ಮರಳಿದಂತ ಡಿಕೆಶಿಗೆ ಈ ವರದಿ ಶಾಕ್ ಅನ್ನ ಕೊಡುತ್ತಾ, ಅವ್ರ ಲೆಕ್ಕಾಚಾರವನ್ನ ತಲೆ ಕೆಳಗೆ ಮಾಡುತ್ತಾ, ಉಲ್ಟಾ ಮಾಡುತ್ತಾ? ಹಾಗಾದ್ರೆ ವರಿಷ್ಠರಿಗೆ ಸಾಹುಕಾರ್ ಕೊಟ್ಟಿರುವಂತ ವರದಿ ಏನದು? ನ್ಯೂಸ್ 18ಗೆ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ವರಿಷ್ಠರ ಕೈ ಸೇರಿದೆ ಒಂದು ಮಹತ್ವದ ರಿಪೋರ್ಟ್. ಹಾಗಾದ್ರೆ ವರದಿಯಲ್ಲಿ ಏನಿದೆ? ಈ ಹಿಂದಿನಿಂದಲೂ ಚರ್ಚೆ ಆಗ್ತಾ ಇತ್ತು. ಕೆಪಿಸಿಸಿ ಪಟ್ಟಕ್ಕೇರೋದಕ್ಕೆ ಸಾಹುಕಾರ್ ಒಂದು ಪಿಚ್ ಅನ್ನ ರೆಡಿ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ. ಕೆಪಿಸಿಸಿ ಪಟ್ಟಕ್ಕೇರಲು ಮತ್ತೆ ಪಿಚ್ ಅನ್ನ ರೆಡಿ ಮಾಡ್ಕೊಂಡ್ರ ನಾಯಕತ್ವ ಬದಲಾವಣೆಗೆ ಈ ಮುಖೇನ ಚೆಕ್ಮೇಟ್ ಅನ್ನ ಇಡಲಾಗುತ್ತಾ? ಡಿಕೆಶಿ ಮತ್ತು ಟೀಮ್ಗೆ ಶಾಕ್ ಅನ್ನ ಕೊಡ್ತಾರ ಸತೀಶ್? ಪಕ್ಷದ ಜನಪ್ರಿಯತೆ ಬಗ್ಗೆ ಸರ್ವೆಯನ್ನ ಮಾಡಿಸಿದ್ದಾರೆ ಸತೀಶ್. ಸದ್ಯಕ್ಕೆ ಚುನಾವಣೆ ನಡೆದ್ರೆ ಎಷ್ಟು ಸೀಟ್ ಗೆಲ್ಲಬಹುದು ಪಕ್ಷ? ಈ ಬಗ್ಗೆ ವೈಯಕ್ತಿಕವಾಗಿ ಸರ್ವೆ ಮಾಡಿಸಿದ್ದಾರೆ ಜಾರಕಿಹೊಳಿ. ಚುನಾವಣೆ ನಡೆದ್ರೆ 40ರಿಂದ 45 ಮಂದಿ ಸೋಲ್ತಾರಂತೆ. ಸಾಂಪ್ರದಾಯಿಕ ಅಹಿಂದ ಮತಗಳ ವಿಭಜನೆ ಆಗುವಂತ ಸಾಧ್ಯತೆ ಇದೆ. ಅಹಿಂದ ಸಮಾವೇಶಗಳ ಅಗತ್ಯತೆಯ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಈ ವರದಿಯನ್ನ ತೋರಿಸಿ ಮನವರಿಕೆ ಮಾಡೋ ಪ್ರಯತ್ನವನ್ನ ಸಾಹುಕಾರ್ ಮಾಡಿದ್ದಾರೆ. ಅಹಿಂದ ಸಮಾವೇಶ ಮಾಡಿ ಜನರನ್ನ ನಾವಿನ್ನೂ ಸೆಳಿಬೇಕಾಗಿದೆ. ಅಹಿಂದ ವೋಟ್ ಬ್ಯಾಂಕ್ ಗಟ್ಟಿ ಮಾಡುವಂತ ಅಗತ್ಯತೆ ಇದೆ ಕರ್ನಾಟಕದಲ್ಲಿ. ಸುರ್ಜೇವಾಲಾ ಹಾಗೇನೆ ಖರ್ಗೆ ಮುಂದೆ ಸತೀಶ್ ಆ ಸರ್ವೆಯ ರಿಪೋರ್ಟ್ ಅನ್ನ ಇಟ್ಟು, ಆ ವರದಿಯನ್ನ ಇಟ್ಟು ಈ ಬೇಡಿಕೆಯನ್ನು ಇಟ್ಟಿದ್ದಾರಂತೆ, ಸಮಾವೇಶಗಳನ್ನ ಮಾಡಬೇಕು ಅಂತ ಹೇಳಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ದೆಹಲಿಯಿಂದ ಬಂದಾಗ ಒಂದು ಆತ್ಮವಿಶ್ವಾಸದಲ್ಲಿ ಬಂದಿದ್ರು ಡಿಕೆಶಿ, ಆದ್ರೆ ಸಾಹುಕಾರ್ ದೆಹಲಿಗೆ ಹೋಗ್ತಾ ಇದ್ದಂಗೆ ಆ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಆಗುತ್ತಾ ಅಂತ ಹೇಳಿ ಚರ್ಚೆಗಳಾಗ್ತಿದೆ. ಏನ್ ಸರ್ವೆ ರಿಪೋರ್ಟ್ ತಗೊಂಡು ಹೋಗಿದ್ರು? ಆ ವರದಿ ನೋಡಿ ಹೈಕಮಾಂಡ್ ಯಾವ ತರ ಶಾಕ್ ಆಗಿದೆ? ಮುಂದಿನ ದಿನಗಳಲ್ಲಿ ಅಹಿಂದ ಸಮಾವೇಶಕ್ಕೆ ಪರ್ಮಿಷನ್ ಕೊಡುತ್ತಾ ಹೈಕಮಾಂಡ್? ಶರ್ಮಿತಾ ಶೆಟ್ಟಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಗೊಂದಲಗಳಿಗೆ ತೆರೆ ಎಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡನ್ನು ಸಚಿವ ಸತೀಶ್ ಜಾರಕಿಹೊಳಿ ಅವರು ಭೇಟಿಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ವರದಿಯನ್ನು ಕೂಡ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಇತ್ತೀಚೆಗೆ ಅವರು ಅಹಿಂದ ವಿಚಾರಗೋಷ್ಠಿಯನ್ನು ಕೂಡ ನಡೆಸಿದ್ರು. ಆ ಸಂದರ್ಭದಲ್ಲಿ ಒಂದಿಷ್ಟು ಸಲಹೆಗಳು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಬಂದಿತ್ತು. ಜೊತೆಗೆ 224 ಕ್ಷೇತ್ರದಲ್ಲೂ ಸತೀಶ್ ಜಾರಕಿಹೊಳಿ ಅವರು ಖಾಸಗಿಯಾಗಿ ಸರ್ವೆಯನ್ನು ಮಾಡಿಸಿದ್ದಾರೆ. ಆ ಒಂದು ಸರ್ವೆಯ ರಿಪೋರ್ಟನ್ನು ಹಿಡಿದುಕೊಂಡು ಹೈಕಮಾಂಡ್ ಮುಂದೆ ಅಲ್ಲಿ ಪ್ರಸ್ತಾಪವನ್ನು ಮಾಡಿರ್ತಕ್ಕಂಥದ್ದು. ಸರ್ವೆ ರಿಪೋರ್ಟ್ನಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಅದೆಲ್ಲವನ್ನ ಹೈಕಮಾಂಡ್ಗೆ ಅಲ್ಲಿ ಮನವರಿಕೆ ಮಾಡುವಂಥ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಭಿನ್ನಮತಗಳು ಹಾಗೆ ಬೇರೆ ಬೇರೆ ಬೆಳವಣಿಗೆಗಳ ಕಾರಣಕ್ಕಾಗಿ ಜನ ಯಾವ ರೀತಿಯ ಒಂದು ಮನಸ್ಥಿತಿಯಲ್ಲಿದ್ದಾರೆ, ಸರ್ಕಾರದ ಬಗ್ಗೆ ಜನರಿಗೆ ಯಾವ ರೀತಿಯ ಒಪಿನಿಯನ್ ಇದೆ, ಇದೆಲ್ಲವನ್ನು ಕೂಡ ಅವರು ಸರ್ವೆಯನ್ನು ಮಾಡ್ತಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಆಧರಿಸಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಅಹಿಂದ ಸಮುದಾಯ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತ ಆಗಿತ್ತು. ಆದರೆ ಇತ್ತೀಚೆಗಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅಹಿಂದ ಮತಗಳು ವಿಭಜನೆ ಆಗ್ತಾ ಇದ್ದಾವೆ. ಇದು ಪಕ್ಷಕ್ಕೆ ಮುಂದಿನ ಚುನಾವಣೆಗಳಲ್ಲಿ ಆಘಾತವನ್ನು ಉಂಟು ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ವರದಿಯಲ್ಲಿ ಅಂಶಗಳು ಉಲ್ಲೇಖ ಆಗಿರುವಂಥ ಕಾರಣಕ್ಕಾಗಿ ಅದೆಲ್ಲ ಅಂಶವನ್ನು ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಗೊಂದಲಗಳೇನು ಏರ್ಪಟ್ಟಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ತ್ವರಿತವಾಗಿ ಒಂದು ತೆರೆ ಎಳೆಯುವಂಥ ಕೆಲಸವನ್ನು ಕೂಡ ಮಾಡಬೇಕು. ಹೈಕಮಾಂಡ್ ತೆಗೆದುಕೊಳ್ಳುವಂಥ ನಿರ್ಧಾರ ಇನ್ನಷ್ಟು ಗೊಂದಲಮಯವನ್ನು ಸೃಷ್ಟಿ ಮಾಡಬಾರದು. ಅದರ ಬದಲಾಗಿ ಈ ಗೊಂದಲಗಳಿಗೆ ತೆರೆ ಎಳೆಯುವಂಥ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು
ಮನವಿಯನ್ನ ಅಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹಾಗೂ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಇದೇ ಒಂದು ವಿಚಾರವನ್ನ ಸಚಿವ ಸತೀಶ್ ಜಾರಕಿಹೊಳಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಸುರ್ಜೇವಾಲಾ ಅವರ ಭೇಟಿಯ ಸಂದರ್ಭದಲ್ಲಿ ಈ ವರದಿಯನ್ನು ಆಧರಿಸಿ ಅಹಿಂದ ಸಮಾವೇಶಗಳನ್ನ ಯಾವ ಕಾರಣಕ್ಕಾಗಿ ಮಾಡಬೇಕಾಗಿದೆ, ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ನಾವು ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಆರಂಭಿಸಬೇಕಾಗಿದೆ, ಜೊತೆಗೆ ಪಕ್ಷದಲ್ಲಿ ಈಗಾಗಲೇ ಉಲ್ಬಣ ಆಗಿರ್ತಕ್ಕಂಥ ಭಿನ್ನಮತಗಳನ್ನು ನಾವು ಬಗೆಹರಿಸಿಕೊಂಡು ಹೋಗದೇ ಇದ್ದರೆ ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿಯಾಗಿ ಪಕ್ಷಕ್ಕೆ ನಷ್ಟ ಆಗತ್ತೆ, ಅದೆಲ್ಲವನ್ನ ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಮಾಲೋಚನೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಈ ಒಂದು ವರದಿಯನ್ನ ಸುರ್ಜೇವಾಲಾ ಅವರ ಬಳಿ ಇಟ್ಟು ಯಾವ ಕಾರಣ ಕೈಗೊಳ್ಳುತ್ತೆ, ಮೇನಲ್ಲಿ ಕುರ್ತಿ ಕ್ರಾಂತಿ ಅಂತ ಏನ್ ಕರೀತಾ ಇದ್ದಾರೆ ಅದು ಫಿಕ್ಸ್ ಆಗುತ್ತಾ? ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.